ಬಹುಶಃ ಒಂದು ಮಲ್ಲಿಕಾರ್ಜುನ ಪಗಡೆ ಅವರು ಸ್ಥಾಪನೆಗೊಂಡಿರುವಂತ ಕಲ್ಯಾಣ ಕರ್ನಾಟಕದ ನ್ಯೂಸ್ ಚಾನಲ್ ಇಷ್ಟೆಲ್ಲಾ ಜನ ನೀರ್ ಹಾಕಕ್ ಬಂದಿರಲ್ಲ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ಹಾರೈಸಿ ಹರಸ್ತಾ ವಿಶೇಷವಾಗಿ ಒಂದ ಮಾತಿನೊಳಗೆ ಹೇಳೋದಾದ್ರೆ ವ್ಯತ್ಯಾಸಗಳು ಇಷ್ಟೇ ಏನು ಅಂತಂದ್ರೆ, ನಮ್ಮ ಭಾಷೆ ಮೈಸೂರು ಹಿಡ್ಕೊಂಡು ಕಲಬುರಗಿ ತರನು ಕೂಡ ನಾನು ಪ್ರವಾಸ ಮಾಡಿದ್ದೇನೆ. ಕೇವಲ ಜಿಲ್ಲೆ ಗಡಿ ಒಳಗ ಮಾತ್ರ ಭಾಷೆ ಬದಲಾವಣೆ ಆಗೋದಿಲ್ಲ, ತಾಲೂಕಿನ ಮಟ್ಟದೊಳಗೂ ಕೂಡ ಭಾಷೆಗಳು ಬದಲಾವಣೆ ಆಗ್ತಾವ. ನಂಜನಗೂಡಿಗಿರುವಂತ ಭಾಷೆ ಮೈಸೂರೊಳಗಿಲ್ಲ, ಮೈಸೂರೊಳಗಿರುವಂತ ಭಾಷೆ ಶ್ರೀರಂಗಪಟ್ಟಣದೊಳಗಿಲ್ಲ, ಶ್ರೀರಂಗಪಟ್ಟಣದೊಳಗಿರುವಂತ ಭಾಷೆ ಮಂಡ್ಯ ಒಳಗಿಲ್ಲ, ಮಂಡ್ಯ ಒಳಗಿರುವಂತ ಭಾಷೆ ರಾಮನಗರ ಒಳಗಿಲ್ಲ, ರಾಮನಗರದೊಳಗಿರುವಂತ ಭಾಷೆ ಬೆಂಗಳೂರು ಅಂದ್ರೆ ಶೈಲಿ ಕನ್ನಡನೇ ಮಾತಾಡ್ತಾರೆ, ಆದ್ರೆ ಶೈಲಿ ಬಹುಶಃ ಎಲ್ಲದಕ್ಕಿಂತ ವಿಭಿನ್ನವಾಗಿ ಏನು ಅಂತಂದ್ರೆ ಇಡೀ ಕರ್ನಾಟಕದೊಳಗ ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕದೊಳಗ ಬದುಕುವಂತವರಿಗೆ ಮಾತ್ರ ಹೈದರಾಬಾದ್ ಕರ್ನಾಟಕದ ಮಾತುಗಳು ತಿಳಿತಾವ, ಮತ್ತೆ ಯಾರಿಗೂ ಕೂಡ ತಿಳಿಯೋದಿಲ್ಲ. ಬಹುಶಃ ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಮಾತಾಡ್ತೇವೆ, ಆದ್ರೆ ನಮ್ಮ ಮಾತುಗಳು ಆ ಭಾಗದೊಳಗೆ ಏನಾದ್ರು ಕೇಳಿದ್ರು ಅಂತಂದ್ರೆ ಬಹುಶಃ ಬಹಳ ಜನನು ಕೂಡ ನಾನು ಬಹಳಷ್ಟು ಜನರಿಗೆ ರೆಫರ್ ಮಾಡಿ ಕಳಿಸಿದ್ದೇನೆ. ದೊಡ್ಡ ದೊಡ್ಡ ಚಾನಲ್ ನಡೆಸುವಂತ ಈ ಆಡಿಷನ್ ಗಳಿಗೆ ನಾನು ಕೂಡ ಕಳಿಸೀನಿ. ಅದ್ರೊಳಗೆ ಬಹಳ ವಿಶೇಷವಾಗಿ ನಡೆಸ್ತಾರೆ. ಅವರಿಗೆ ಹೇಳೋದು ಕೇಳೋದು ಅಥವಾ ಕಲಾವಿದರನ್ನ ಗುರುತಿಸೋದು ಅದು ಎಷ್ಟರ ಮಟ್ಟಿಗೆ ಸರಿನೋ ಎಷ್ಟರ ಮಟ್ಟಿಗೆ ತಪ್ಪೋದು ದೇವರಿಗೆ ಬಿಟ್ಟಿ ಮಾತು. ಆದ್ರೆ ಈ ಸಂದರ್ಭದೊಳಗೆ ನಾನು ಹೇಳುವಂತದ್ದೇನು ಅಂತಂದ್ರೆ, ಅವ್ರೇನಾದ್ರೂ ಮಾಡಲೆಕ್ಕ ಒಟ್ಟಾರೆ ನಮ್ಮ ಕಲ್ಯಾಣ ಕರ್ನಾಟಕದೊಳಗ ಪ್ರಾಮಾಣಿಕವಾಗಿ ಬೆಳೆಯುವಂತ ಕಲಾವಿದರಿಗೆ ಅಪ್ರತಿಮವಾಗಿರುವಂತ ನ್ಯಾಯಯುತವಾಗಿರುವಂತ ಒಂದು ವೇದಿಕೆ ಅಂತಂದ್ರೆ ಅದು ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವ್ರು ಮಾಡುವಂತ ಕಾರ್ಯ ಯಶಸ್ವಿ ಆಗ್ಲಿ. ಒಂದು ವೇಳೆ ಹಂಗೇನಾದ್ರೂ ಈ ಸೀಸನ್ 2 ಆಗಿದೆ, ಬಹುಶಃ ಸೀಸನ್ 3 ಆಗಿರ್ಬೋದು, ಮತ್ತ ಅವ್ರು ಯಾವಾಗ ಅವಕಾಶ ಮಾಡಿಕೊಡ್ತಾರ ಅವಾಗ ನಮ್ಮ ಮಹಾಂತೇಶ್ವರ ಮಠದೊಳಗೆ ದೊಡ್ಡ ಪ್ರಮಾಣದೊಳಗ ಆ ಸೀಸನ್ 3 ಆಗ್ಲಿ ಅವ್ರು ಯಾವ್ದು ಹೇಳ್ತಾರ ಅದು ಯಾವ ಕಾರ್ಯಕ್ರಮ ಹೇಳ್ತಾರ ಆ ಕಾರ್ಯಕ್ರಮವನ್ನ ನಮ್ಮ ಮಠದೊಳಗ ಬಹಳ ದೊಡ್ಡ ಕಾರ್ಯಕ್ರಮ ದೊಡ್ಡ ಪ್ರಮಾಣದೊಳಗ ಮಾಡಕ್ ನಾನು ಸಿದ್ಧನಿದ್ದೇನೆ. ಯಾಕಂದ್ರೆ ಒಟ್ಟಾರೆ ನಮ್ಮ ಮಠದೊಳಗ ನಮ್ಮ ಹಾಸ್ಟೆಲ್ ಮಕ್ಕಳು ಅದಾವು. ಬಹುಶಃ ಹಾಸ್ಟೆಲ್ ಮಕ್ಕಳು ಸಣ್ಣ ಅದಾವ, 1ನೇ ಕ್ಲಾಸ್ 2ನೇ ಕ್ಲಾಸ್ ಅದಾವ. ಯಾರಕ್ಕಿಂತನೂ ಕಡಿಮೆ ಇಲ್ಲ. ಎಲ್ಲಾ ಪ್ರಾಣಿಗಳ ವಾಯ್ಸ್ ಕೂಡ ತೆಗೆದು ತೋರಿಸ್ತಾರ. ಅವ್ರು ಅಷ್ಟು ಅದ್ಭುತವಾಗಿರುವಂತ ಕಲೆಗಾರರ ಅದಾರ, ಯೋಗಾಸನ ಮಾಡ್ತಾರ, ಸಂಗೀತವನ್ನ ಹಾಡ್ತಾರ. ಅರೆ ನಾನ್ ಕೇಳುವಂತದ್ದೇನು ಅಂತಂದ್ರೆ 1950 ಸ್ವಾತಂತ್ರ್ಯ ಸಿಗೋಕ್ಕಿಂತ ಪೂರ್ವದೊಳಗುನು ನಮ್ಮ ಹೈದರಾಬಾದ್ ಕರ್ನಾಟಕ ಹಿಂದಿತ್ತು. ಇನ್ನ ಸ್ವಾತಂತ್ರ್ಯ ಸಿಕ್ಕ ಬಳಕನು ಕೂಡ ಹಿಂದಾಕೋತ ಹೊಂಟೇರಿ ಅಂತಂದ್ರೆ ಬಹುಶಃ ಇದು ನಮ್ಮೆಲ್ಲರಿಗೂ ಕೂಡ ನೋವಿನ ಸಂಗತಿ ಆಗ್ತದೆ. ಒಟ್ಟಾರೆ ಈಗಿನ ಯಾವುದೇ ಸರ್ಕಾರಗಳಿರ್ಲಿ ಒಂದ್ ಸ್ವಲ್ಪ ಹೈದರಾಬಾದ್ ಕರ್ನಾಟಕ ಕಲ್ಯಾಣದ ಕರ್ನಾಟಕದ ಕಡೆ ಬಹಳಷ್ಟು ಲಕ್ಷ್ಯವನ್ನ ಕೊಟ್ಟಿದ್ದೆ. ಆದ್ರೆ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ, ಇವತ್ತಿಗೂ ಕೂಡ ಮೈಸೂರು ಪ್ರಾಂತ್ಯದೊಳಗ ದೊಡ್ಡ ದೊಡ್ಡ ದೇವರಂತ ಅನ್ಸ್ಕೊಂಡಿರುವಂತ ಎಲ್ಲಾ ದೇವರುಗಳು ಕೂಡ ಹೋದವ್ರು ಎಲ್ಲಿಂದ ಅಂತಂದ್ರೆ ಅದು ನಮ್ಮ ಉತ್ತರ ಕರ್ನಾಟಕದಿಂದ ಅನ್ನುವಂತ ಅರಿವೆಲ್ಲರಿಗೂ ಕೂಡ ಇರ್ಬೇಕು. ಮಲೆ ಮಾದೇಶ್ವರ ಹಿಡ್ಕೊಂಡು ತಾತನವರು ನಂಜನಗೂಡು ತಾತನವ್ರು ಹಿಡ್ಕೊಂಡು ಆ ಯಡಿಯೂರು ಸಿದ್ಲಿಂಗೇಶ್ವರ ಹಿಡ್ಕೊಂಡು ಎಲ್ಲರೂ ಕೂಡ ನಮ್ಮ ಭಾಗದಿಂದ ಹೋಗಿರುವಂತ ತಪಸ್ವಿಗಳು ಆ ಭಾಗದ ಜಾಗವನ್ನ ಪುಣ್ಯ ತಾಣವನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಈ ಮಣ್ಣಿನೊಳಗ ಬಹಳ ಕಿಮ್ಮತ್ತದ. ಮತ್ತು ಜಗತ್ತಿನ ಎಲ್ಲಾ ದೇಶಗಳು ಎಲ್ಲಾ ಕಡೆ ತಿರುಗಾಡಿ ನೋಡಿದ್ರೆ ಪ್ರಥಮವಾಗಿ ಪಾರ್ಲಿಮೆಂಟ್ ಅನ್ನುವಂಥದ್ದು ಹುಟ್ಟು ಹಾಕಿರುವಂತ ಒಂದು ಭಾಗ ಅಂತಂದ್ರೆ ಅದು ಕಲ್ಯಾಣ ಕರ್ನಾಟಕ ಅನ್ನುವಂತ ಭಾಗ. ಜಗತ್ತಲ್ಲ, ಎಲ್ಲರೂ ಕೂಡ ನೆನಪಿನೊಳಗೆ ಇಟ್ಟುಕೊಳ್ಬೇಕು. ಇಂಥವೆಲ್ಲ ಸಂಗತಿಗಳ ಕಣ್ಣು ಮುಂದಿದ್ರು ಕೂಡ ನಮ್ಮನ್ನ ದೂಷಿಸುವಂತದ್ದಾಗತ್ತಾ ಇದೆಯಲ್ಲ, ಈ ದೂಷಿಸುವಂತ ಗಳಿಗೆ ಒಳಗ ಮತ್ತೊಬ್ಬ ಮಲ್ಲಿಕಾರ್ಜುನ ಪಗಡೆ ಅನ್ನುವಂತವರ ಸಾರಥ್ಯದೊಳಗ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ನಮ್ಮೆಲ್ಲ ಕಲಾವಿದರನ್ನ ಎತ್ತಿ ಹಿಡಿಯುವಂತ ಕೆಲಸ ಮಾಡ್ತದೆ ಅಂತಂದ್ರೆ ಬಹುಶಃ ನಾವೆಲ್ಲರೂ ಕೂಡ ಇದಕ್ಕೆ ಸಾಥನ್ನ ಕೊಡಬೇಕಾಗ್ತದೆ. ಇದಕ್ಕೆ ನಾವೆಲ್ಲರೂ ಕೂಡ ಹೆಗಲಿಗೆ ಹೆಗಲನ್ನ ಕೊಡ್ಬೇಕಾಗ್ತದೆ. ಏನೋ ಬೇಕಾಗಿಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ನೀವು ಮಾಡ್ರಿ, ನಿಮ್ಮಿಂದ ನಾವ್ ಇರ್ತೀವಿ ಅನ್ನುವಂತ ಒಂದು ಮಾತಿದೆಯಲ್ಲ, ಬಹುಶಃ ಅವರಿಗೆ ಯಾವುದೋ ಒಂದು ದೊಡ್ಡ ಜಾಗಕ್ಕೆ ಒಯ್ದು ಮುಟ್ಟಿಸ್ತದೆ ಅನ್ನುವಂಥದ್ದು. ಬಹುಶಃ ಇಲ್ಲಿ ಬಂದಿರುವಂತವರೆಲ್ಲರೂ ಕೂಡ ಆ ಧೈರ್ಯದ ಮಾತುಗಳನ್ನ ಅವ್ರು ಸದಾವಕಾಲ ಹೆಗಲಿಗೆ ಹೆಗಲು ಕೊಡುವಂತದ್ದು. ನಮ್ಮ ಭಾಗದೊಳಗಿರುವಂತ ಕಲಾವಿದರನ್ನ ಬೆಳೆಸೋ ಸಲುವಾಗಿ ನಮ್ಮನ್ನ ಹೆಂಗ್ ದುಡಿಸ್ಕೋತೀರಿ, ಎಷ್ಟು ದುಡಿಸ್ಕೋತೀರಿ ಅದು ನಿಮಗೂ ಬಿಟ್ಟಿದ್ದು, ದುಡಿಯಕ್ ಮಾತ್ರ ನಾವು ಸಿದ್ಧಿದೀವಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ದೇಶದ ಗಡಿ ಕಾಯುವಂತ ಯೋಧನಿಗೆ ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರ್ಲಿ. ಪರಮ ಪೂಜ್ಯರು ಅಪ್ಪಣೆ ಮೇರೆಗೆ ಬಹುಶಃ ಈ ಚಾನೆಲ್ ಒಳಗೆ ನಾನು ಹೇಳಕ್ ಇಚ್ಛಾ ಪಡ್ತೇನೆ ಮಲ್ಲಿಕಾರ್ಜುನ ಪಗಡೆ ಅವ್ರ ಮುಂದೆ, ನಮ್ಮ ಮಠ ಹಿಂದಿನ ಗುರುಗಳು ಸೈನಿಕರಾಗಿ 12 ವರ್ಷಗಳಾದ ನಂತರ ಸ್ವಾಮಿಗಳಾದವರು. ಕರ್ನಾಟಕದ ಯಾವ ಮಠದ ಇತಿಹಾಸನೂ ಕೂಡ ಇಲ್ಲ.
12 ವರ್ಷ ಮಿಲಿಟರಿ ಒಳಗಿದ್ದು ಬಂದು ಆಮೇಲೆ ಇವು ಮಠಕ್ಕೆ ಸ್ವಾಮಿ ಆಗಿರುವಂತ ಮಠ ಅಂದ್ರೆ ಅದು ಮಾಂತೇಶ್ವರ ಮಠ. ಆ ಪೂಜ್ಯರ ನೆನಪಿಗಾಗಿ ನಾವೆಲ್ಲ ಇಲ್ಲಿ ಕುತ್ಕೊಂಡು ಜಾತಿ ಧರ್ಮ ತಿಳ್ಕೊಂಡು ನಾವೇ ಜಗಳ ಹಚ್ಕೊಂಡು ಜಗಳ ಆಡ್ಕೊಂತ ನಾವು ಕುಂತೇವೆ. ಆದ್ರೆ ಭಾರತ ದೇಶದ ಗಡಿ ಒಳಗ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ದಿನ ತೀರಿಸುವೆನು ಅದರ ಋಣ ಈ ಒಂದೇ ಜನುಮದಿ ಅನ್ನುವಂಥದ್ದನ್ನ ತಿಳ್ಕೊಂಡು ಧರ್ಮ ನೋಡ್ಲಿಲ್ಲ, ಜಾತಿ ನೋಡ್ಲಿಲ್ಲ, ಜಾತಿ ಧರ್ಮ ದುರುಳಿತು ಹಡದ ತಂದೆ ತಾಯಿನೂ ಕೂಡ ನೋಡ್ಲಾರ್ದೇನೆ ಇವತ್ತು ನಮ್ಮೆಲ್ಲರ ಸಲುವಾಗಿ ಯೋಧರಾಗಿ ಗಡಿಯನ್ನ ಕಾಯ್ತಾ ಇದ್ದಾರೆ. ಈ ಭಾಗದೊಳಗಿರುವಂತ ಕಲ್ಯಾಣ ಕರ್ನಾಟಕದೊಳಗಿರುವಂತ ಎಲ್ಲಾ ಜನತನು ಕೂಡ ಯೋಧರಿಗೆ ಒಂದು ಅದ್ಭುತವಾಗಿರುವಂತ ಗೌರವವನ್ನ ಕೊಡ್ಬೇಕಂತ ತಿಳ್ಕೊಂಡು ನಮ್ಮ ಮಹಾಂತೇಶ್ವರ ಮಠದೊಳಗ ಮಿಲಿಟರಿ ಮ್ಯೂಸಿಯಂ ಮಾಡ್ಬೇಕಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಈಗಾಗಲೇ ಕಾರ್ಯಕ್ರಮನೂ ಕೂಡ ಪ್ರಾರಂಭವಾಗಿದೆ. ಬಹುಶಃ ಅದಕ್ಕೆ ಪೂಜ್ಯ ಗುರುಗಳ ಆಶೀರ್ವಾದ ಇರ್ಲಿ. ಯಾಕಂದ್ರೆ ಅದು ಜಾತಿನೂ ಇಲ್ಲ ಧರ್ಮನೂ ಇಲ್ಲ. ಮಿಲಿಟರಿ ಮ್ಯೂಸಿಯಂ ಅಂತಂದ್ರೆ ಸೈನಿಕರು ಯಾವ ರೀತಿಯಾಗಿ ನಮ್ಮ ದೇಶದೊಳಗೆ ಇದ್ರು, ಎಷ್ಟು ಜನ ಯೋಧರಾಗಿ ಹುತಾತ್ಮರಾದ್ರು, ಅವರೆಲ್ಲರ ಇತಿಹಾಸವನ್ನ ಬರೆದಿಡುವಂಥದ್ದು, ಅವ್ರ ಇತಿಹಾಸದೊಳಗೆ ಕಲ್ಲಿನ ಮೇಲೆ ಕೆತ್ತಿಸುವಂಥದ್ದು ಮತ್ತು ಯೋಧರು ಬಳಸುವಂತ ಎಲ್ಲಾ ರೀತಿಯ ಉಪಕರಣಗಳನ್ನ ಮಕ್ಕಳಿಗೆ ತೋರಿಸೋ ಸಲುವಾಗಿ ಈ ಭಾಗದೊಳಗಿರುವಂತ ಎಲ್ಲಾ ಮಕ್ಕಳು ಕೂಡ ಅದನ್ನ ಬಂದು ನೋಡ್ಕೊಂಡು ಹೋಗ್ಲಿ, ಒಂದ್ ಸ್ವಲ್ಪ ಯೋಧರಾಗ್ಲಿ. ಯಾಕಂದ್ರೆ ಬಹಳ ಜನ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ವಿಶೇಷವಾಗಿ ಆಫೀಸರ್ ಆಗ್ಬೇಕು, ಏನೇನೋ ಆಗ್ಬೇಕು, MLA ಆಗ್ಬೇಕು, MP ಆಗ್ಬೇಕು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೇಕು ಅಂತ ತಿಳ್ಕೊಂಡು ಯಾರ್ಯಾರ್ದು ಏನೇನೋ ಆಸೆ ಅದಾವ. ಆದ್ರೆ ಇಲ್ಲಿಯ ಪರ್ಯಂತರವಾಗಿ ನಮ್ಮ ಕಲ್ಯಾಣ ಕರ್ನಾಟಕದೊಳಗ ಬಹುತೇಕ ಮಕ್ಕಳಲ್ಲಿ ನಾವೇನು ಹುಟ್ಟು ಹಾಕಬೇಕು ಅಂತಂದ್ರ ಎಲ್ಲದಕ್ಕಿಂತ ಮೊದಲು ತಾಯಿ ಭಾರತ್ ಮಾತೆಯ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಯೋಧರಾಗಬೇಕು ಅನ್ನುವಂಥದ್ದನ್ನ, ಮನಿಗೊಬ್ಬರಾದ್ರೂ ಕೂಡ ಯೋಧರಾಗಬೇಕನ್ನುವಂತ ಅಭಿಯಾನವನ್ನ ನಾವೆಲ್ಲರೂ ಕೂಡ ಹುಟ್ಟು ಹಾಕೋಣ ಅನ್ನುವಂಥದ್ದು ಈ ಚಾನಲ್ ಮೂಲಕ ಹುಟ್ಟು ಹಾಕೋಣ, ಈ ಸುದ್ದಿವಾಹಿನ ಮೂಲಕ ಹುಟ್ಟು ಹಾಕೋಣ ಅನ್ನುವಂತ ಮಾತೇಳಿ ಅವ್ರು ಮಾಡಿರುವಂತ ಕಾರ್ಯಕ್ಕೆ ಸದಾವಕಾಲ ನಾವೆಲ್ಲರೂ ಕೂಡ ಬೆಂಗಾವಲಾಗಿ ಅವರ ಹಿನ್ನೆಲೆಯಾಗಿ ಪೂಜ್ಯ ಗುರುಗಳಾಗಿರ್ಬೋದು, ನಾವಾಗಿರ್ಬೋದು ಮತ್ತು ಜಿಲ್ಲೆಯ ಅನೇಕ ಮಠಾಧೀಶರಾಗಿರ್ಬೋದು ಅವರಿಗೆ ಸದಾವಕಾಲ ಆಶೀರ್ವಾದವನ್ನ ಮಾಡಿಕೊಂಡು ಬಂದಿದ್ದಾರೆ. ಇನ್ ಮುಂದೆನೂ ಕೂಡ ಸದಾವಕಾಲ ಅವರೊಟ್ಟಿಗೆ ಇದ್ದು ಈ ಭಾಗದೊಳಗ ಅನ್ಯಾಯದಿಂದ ಯಾರ್ಯಾರು ಪ್ರತಿಭಾವಂತ ಪ್ರತಿಭೆಗಳದಾವ, ತುಳಿತಕ್ಕೆ ಒಳಗಾಗ್ಯಾರ, ಅವರಿಗೆ ಪ್ರಾಮಾಣಿಕವಾಗಿ ರಾಜ್ಯಕ್ಕೆ ತೋರಿಸುವಂತ ಪ್ರಾಮಾಣಿಕ ಕೆಲಸ ನಾವೆಲ್ಲರೂ ಕೂಡ ಸೇರ್ ಮಾಡೋಣ ಅನ್ನುವಂತ ಮಾತು ಹೇಳಿ ನನ್ನ 4 ಮಾತುಗಳನ್ನ ಗುರುಗಳ ಪದಕ್ಕೆ ಅರ್ಪಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಸತ್ಯಂ ಶಿವಂ.